ಮಾಡಿಲ್ಲ ಅಂತ ಅವರೇ ಆಗಿ ಹೇಳ್ತಾರೆ. ಆರೋಪ ಆಗಿರೋದು ಅವ್ರ ಮೇಲೆ, ತನಿಖೆ ಆಗಬೇಕು, ತನಿಖೆ ಆದಮೇಲೆ ಆರೋಪ ಸಾಬೀತಾಗುತ್ತೆ. ಇನ್ಫ್ಯಾಕ್ಟ್ ಅವ್ರು ಹೇಳಿರೋದಂತೂ ನಿಜ, 100% ನಿಜ. ಯಾಕೆಂದರೆ ನಾನೇ ಸದನದಲ್ಲಿದ್ದೆ, ಅವ್ರು ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಉಪಯೋಗಿಸಿದ್ರೆ ನಾನೇ ಕಿವಿಯಾರೆ ಕೇಳಿದ್ದೀನಿ. ಅಷ್ಟಿದ್ದು ಕೂಡ ನಾಚಿಕೆ ಇಲ್ಲದೆ ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಹೇಳಿ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಪದ ಪ್ರಯೋಗ ಮಾಡಿ, ಜೊತೆಗೆ ಹೇಳೇ ಇಲ್ಲ ಅಂತೇಳಿ ಸುಳ್ಳು ಹೇಳಿ ದೊಡ್ಡ ತಮ್ಮನ್ನು ತಾವೇ ಗ್ಲೋರಿಫೈ ಮಾಡ್ಕೋತಿದ್ದಾರೆ. ಸೊ ಇಂಥ ನಾಚಿಕೆಗೆಟ್ಟ ಲಜ್ಜೆಗೆಟ್ಟ ರಾಜಕೀಯ ನಾನು ಯಾವತ್ತೂ ನೋಡಿಲ್ಲ. ಸೊ ಹಾಗಾಗಿ BJP ಅವ್ರಿಗಷ್ಟು ಸಪೋರ್ಟ್ ಮಾಡ್ತಾರೆ ಅಂಥ ನಾಯಕರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ದರೆ ಖಂಡಿತ ಅಂತ ಸಪೋರ್ಟ್ ಮಾಡೋದಿಲ್ಲ. ನಾನು ಹೇಳ್ತಿದ್ದೀನಲ್ಲ, ನಾನೇ ಕಿವಿಯಾರೆ ಕೇಳಿದ್ದೀನಿ. ಫ್ರಸ್ಟ್ರೇಟ್ ಅಂತಲ್ಲ, ಪ್ರಾಸ್ಟಿಟ್ಯೂಟ್ ಅನ್ನೋ ಪದನೇ ಉಪಯೋಗಿಸಿದೆ. ಎಷ್ಟು ಬಾರಿ ಅಂತ ಎಣಿಸ್ಲಿಕ್ಕೆ ಹೋಗಲಿಲ್ಲ. ಯಾಕೆ ಅಂತಂತಂದರೆ ಅಲ್ಲಿ ಬೇರೆ ಗಲಾಟೆನೂ ನಡೀತಿತ್ತು. ಸೊ ನನಗಿಂತ 2 ಸೀಟ್ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೂತಿದ್ರು. ಸೊ ನಾನು ಸಹಜವಾಗಿ ಮುಂದೆ ಇರೋರನ್ನ ನೋಡಿದೆ. ಆಗ ಅವರಿಬ್ಬರು ಒಬ್ರಿಗೊಬ್ಬರು ಮಾತಿನ ಚಕಮಕಿ ನಡೀತಾ ಇತ್ತು. ಹೆಬ್ಬಾಳ್ಕರ್ ಅವರು ಅವ್ರಿಗೆ ಕೊಲೆಗಾರ ಅಂತ ಕರಿತಿದ್ರು. ಇವರು ಅವ್ರು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ ಹಲವು ಬಾರಿ ಉಪಯೋಗಿಸಿದ್ರು ಆ ಪದನ. ನನಗೆ ನಂಬಕ್ಕಾಗಲ್ಲ, ಈ ರೀತಿ ಯಾರು ಸದನದಲ್ಲಿ ಸಾಧ್ಯನಾ? ಆ ರೀತಿ ಒಬ್ಬ ವಿಧಾನ ಪರಿಷತ್ ಸದಸ್ಯ, ಅದು ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಅಂದ್ಕೊಂಡು ನಾನು ನಂಬಕ್ಕಾಗಿಲ್ಲ. ಬಟ್ ಅವ್ರನ್ನೇ ಕೇಳೋಣ ಅಂತ ಅಂದ್ಬಿಟ್ಟು ಹೆಬ್ಬಾಳ್ಕರ್ ಹತ್ರ ನೋಡ್ತಿದ್ದೆ. ಅಷ್ಟರೊಳಗೆ ಅವರು ಕೂಡ ತಿರುಗಿ ಹಿಂದೆ ಬರ್ತಾ ಇದ್ರು. ನಾವಿಬ್ಬರು BK ಹರಿಪ್ರಸಾದ್ ಅವ್ರ ಸೀಟ್ ಹತ್ರ ಹೋದ್ವಿ. ಅವಾಗ ಅವ್ರು ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ. ನಾನು ಅವಾಗ ಹೌದು, ಅವ್ರು ಕನ್ಫರ್ಮ್ ಮಾಡಿದ್ಮೇಲೆ ಅವ್ರು ಹೇಳಿದ್ದು ನಿಜ, ಹೇಳ್ತಿದ್ದು ನಿಜ, ನಾನೇ ಕಿವಿಯಾರು ಕೇಳಿದೆ ಅಂತ ಹೇಳಿದೆ. ಆಮೇಲೆ ನಾವೆಲ್ಲ ಹೋಗಿ ನಮ್ಮ ಸಭಾಪತಿಗಳ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ.